ಏನು ಹೇಳ್ತೀರಾ? ಮೊದಲಿಗೆ ಇವತ್ತು ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು, ಈ ವೈಬ್ಸ್ ಹೇಗಿತ್ತು, ಏನು ಹೇಳ್ತೀರಾ? ಇವತ್ತಿನ ಏನು ಸಂದರ್ಭ ಆಯ್ತಲ್ಲ, ಇವತ್ತು ಮೋದಿಜಿ ಅವರೇನು ಕಲಬುರಗಿಗೆ ಬಂದಿದ್ದರು. ಇವತ್ತಿನ ವಾತಾವರಣ ನೋಡಿದರೆ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೇವಲ ಮೋದಿಮಯ, ಕೇವಲ BJPಯ ವಾತಾವರಣ ಇದೆ. ಯಾವ ರೀತಿ ಜನ ಮೋದಿಜಿಯವರ ಮೇಲೆ ಭರವಸೆ ಹಾಗೂ ಭಾಜಪಾ ಮೇಲೆ ಭರವಸೆ ಇದೆ ಇವತ್ತಿನ ದಿನ ಎಲ್ಲರ ಎದುರು ಸಾಕ್ಷಾತ್ಕಾರವಾಗಿದೆ. ಯಾವುದೇ ಡೌಟ್ ಇಲ್ಲ, ಮುಂದಿನ ಬರುವಂಥ ದಿನಗಳಲ್ಲಿ ಮೋದಿಜಿ ಬಂದರೆ ಯಾವುದೇ ಡೌಟ್ ಇಲ್ಲ ಗೆಲ್ತಾರೆ ಅಂತನಾ? ಮೋದಿಜಿ ಬಂದರೆ ಸರ್ ಅವರು ನಮ್ಮ ನಾಯಕರು, ಅವರ ನಾಯಕತ್ವದಲ್ಲಿ ನಾವು ಹಿಂಬಾಲಕರಾಗಿ ನಡೀತಾ ಇದ್ದೀವಿ. ಮೋದಿಜಿ ಅಂದರೆ ನಾವು ಪ್ರತಿಯೊಬ್ಬರು ನಮ್ಮ BJPಯ ಕಟ್ಟ ಕಡೆಯ ಕಾರ್ಯಕರ್ತ. ಒಂದು ನಿಮಿಷ, ಮೋದಿಜಿ ಕಲಬುರಗಿಗೆ ಆಗಮಿಸಿದ್ರೆ ಅಥವಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರೆ BJP ಗೆಲುವನ್ನು ಸಾಧಿಸುತ್ತಾ? ಏನು ಹೇಳ್ತೀರಾ? ಸಾಧ್ಯ ಇರಲಾರ್ದು ಮಾತದು. ಕಳೆದ ಬಾರಿ ಆಗಿದೆ, ಇಲ್ಲಿ ಖರ್ಗೆ ಗಾಳಿ ಇದೆ, ಯಾವ ಮೋದಿ ಗಾಳಿ ಇಲ್ಲ. ಅದು ಯಾವುದೋ ಒಂದು ಹಿಂದಕ್ಕೊಂದು ಇದ್ರಾಗ ಆ ಟೈಮ್ ಆಯಿತು. ಈ ಸಲ ಸಾಧ್ಯ ಇರಲಾರ್ದು ಮಾತದು. ಪುಲ್ವಾಮಾ ಮಷಿನ್ ತಂದಿಟ್ಟು ನಮ್ಮ ಜನರಿಗೆ ಹಿಂದುತ್ವದ ಆಸೆ ತೋರಿಸಿ ಮೋಸ ಮಾಡಿದ ಒಂದು ಮೋದಿದ ಗಾಳಿ ಅದ ಹೊರತು ಇಲ್ಲಿ ಖರ್ಗೆ ಗಾಳಿ ಇದೆ. ಖರ್ಗೆ 100% ಹಿಂದುತ್ವದ ಆಸೆ ತೋರಿಸಿ ಜನಗಳಿಗೆ ಮೋಸ ಮಾಡಿದ್ರು. ಮಷಿನ್ ಅಂತ ಹೇಳಿದರು ಸ್ನೇಹಿತರು. ಹಾಗಾದರೆ ತೆಲಂಗಾಣಲ್ಲಿ ಗೆದ್ದರು, ಆವಾಗ ಮಷಿನ್ ಬಗ್ಗೆ ಮಾತಾಡಲ್ಲ. ಈಗ ಇಲ್ಲಿ ನಾವು ಗೆದ್ದರೆ ಮಷಿನ್ನು, ಅವ್ರು ಗೆದ್ದರೆ ಮಷಿನ್ ಬಗ್ಗೆ ಮಾತಾಡೋದಿಲ್ಲ. ಹಾಗಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಸಾಕಷ್ಟು ಕಲಬುರಗಿ ಜಿಲ್ಲೆಗೆ. ಮಿಷಿನ್ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳ್ತಿದ್ದಾರೆ ತೆಲಂಗಾಣದಲ್ಲಿ ಗೆದ್ದರು, ಮಿಷಿನ್ ಬಗ್ಗೆ ಮಾತಾಡಲಿಲ್ಲ. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ 136 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆಯಲ್ಲ, ಈಗೇನು ಹೇಳ್ತೀರಾ ಮಿಷಿನ್ ಬಗ್ಗೆ? ಸರ್ ಅಭಿವೃದ್ಧಿ ಪರ ಇದೆ. ಅವ್ರ ಸರ್ಕಾರ ಕಳಪೆ ಸರ್ಕಾರ. ಮಷಿನ್ ಇರಲಿಲ್ಲ ಅವಾಗ, ಅದಕ್ಕೆ ನಾವು ಗೆದ್ದೀವಿ. ಅವಾಗ ಮಷಿನ್ ಹಚ್ಚಿದ್ರೆ ಮತ್ತೆ ಸೋಲ್ಬೇಕಾಗ್ತದೆ. ಹೌದಾ? ಹಾಂ ಹೌದಾ? ಲಾಸ್ಟ್ ಎಲೆಕ್ಷನ್ ಮಷಿನ್ ಐತಲ್ಲ, ಮಷಿನ್ EVM ಮಿಷಿನ್ ಇತ್ತಲ್ಲ, ಅವ್ರು ಅಳವಡಿಸೋದೊಂದು ಮಷಿನ್ ಒಳಗೆ ಇರ್ತದೆ. ಬರೀ ನೀವು ಏನೇ ಅದು ನೀವು ಅಳವಡಿಸಿದ ಮಿಷಿನ್ ಅಂತೆ. ನಾವು ಅಳವಡಿಸಿ ಮಷಿನ್ ಅಲ್ಲ, ಅದೇ ಪದ್ಧತಿ ಇದೆ ಮಷಿನ್ ಚೇಂಜ್ ಮಾಡೋದು. ಅದಕ್ಕೆ ಅವ್ರು ಅದೇ ರೂಢಿ ಇದೆ, ಅದೇ ಹೇಳ್ತಾ ಇದ್ದಾರೆ. 500 ವರ್ಷದ ಆಲದಂತ ಕೆಲಸ ಹಿಂದೂಸ್ತಾನದೊಳಗೆ ಒಂದೇ ಒಂದು ಕೂದಲೆಳಿ ಎಲ್ಲಿ ಅಲೆಗಾಡ್ದಂಗೆ ರಾಮ ಮಂದಿರ ನಿರ್ಮಾಣ ಮಾಡಿದಂಥ ನರೇಂದ್ರ ಮೋದಿ ಅವರು ಇಡೀ ಹಿಂದೂಸ್ತಾನ 400 ಅಬ್ಕಿ ಬಾರ್ 400 ಪಾರ್. ಸರ್ ನಾವು ರಾಮನ್ ಭಕ್ತರಲ್ಲ, ಅವರು ರಾಮನ್ ಭಕ್ತರ. ಅವ್ರ ಮನೆಯಲ್ಲಿ ಫೋಟೋ ಇಲ್ವಾ ರಾಮಂದು? ನೀವು ರಾಮನ್ ಭಕ್ತರಾ? ಇಲ್ಲಿಂದ ಕೇಳ್ರಿ, ನೀವು ಏನು ಕೇಳ್ದ ಇಲ್ಲಿಂದ ಕೇಳ್ರಿ. ನೀವು ಬೇರೆ ನೀವು ಪೂರಾ ಭಾರತ್ ಬಗ್ಗೆ ಕೇಳಕ್ ಹೋಗ್ಬೇಡ್ರಿ, ಇಲ್ಲಿಂದ ಕೇಳ್ರಿ. ಕಲಬುರಗಿ ನೋಡ್ರಿ, ಇಲ್ಲಿಂದ ಸಂಸದರು ಅವ್ರು ಏನು ಮಾಡ್ಯಾರ ನಮ್ಗೆ ಅದು ಹೇಳ್ರಿ. ಮೊದಲ 5 ವರ್ಷ ಆಯ್ತು, 5 ವರ್ಷ ಏನು ಮಾಡ್ಯಾರ? ಈಗ ಎಲೆಕ್ಷನ್ 5 ವರ್ಷದಲ್ಲಿ ಉಮೇಶ್ ಜಾಧವ್ ಟ್ರೈನ್ ಬಗ್ಗೆ ಮಾತಾಡಿದ್ರು. ಈ ಟ್ರೈನ್ ಇವ್ರಿಗೆ ಎಲೆಕ್ಷನ್ ಈ ಕೋಡ್ ಆಫ್ ಕಂಡಕ್ಟ್ ಬರೋದು 2 ದಿನಕ್ಕಿಂತ ಮುಂಚೆ ಇವ್ರು ಟ್ರೈನ್ ಓಪನಿಂಗ್ ಮಾಡ್ತೀವಿ. ಈ ದಿನ ಇಲ್ಲಿನ ಸಂಸದರು ಮಲ್ಕೊಂಡಿದ್ದಾರೆ. ಇಷ್ಟೋ ತನಕ ನಾವು ಒಂದು ನಿಮಿಷ ಇಷ್ಟೋ ತನಕ ಒಂದು ನಿಮಿಷ ರೀ. ಇಷ್ಟೋ ತನಕ ಒಂದು ನಿಮಿಷ ನಾ ಮಾತಾಡ್ತೀನಿ. ಅಲ್ಲ ಒಂದು ಇಷ್ಟೋ ತನಕ ನಾವು ಮೋದಿ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳ್ತಿದ್ದಾರೆ ಮೋದಿ ಅಭಿವೃದ್ಧಿ ಅಲ್ಲ, ಕಲಬುರಗಿಗೆ ಉಮೇಶ್ ಜಾಧವ್ ಏನ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಇತಿಹಾಸದಲ್ಲಿ ರೈಲ್ವೆ ಮಿನಿಸ್ಟರ್ ಇದ್ರು, ಅವರು ಏನೂ ಮಾಡಿಲ್ಲ. ಉಮೇಶ್ ಜಾಧವ್ ಬಂದು 2 ರೈಲ್ವೆ ತಗೊಂಬಂದು ಇಲ್ಲಿ, ಅದು ಅಭಿವೃದ್ಧಿ ಬಂದ್ರು. ಉಮೇಶ್ ಜಾಧವ್ 2 ಟ್ರೈನ್ ಇತಿಹಾಸ. ಆಮೇಲೆ ಏನ್ ಮಾಡಿದ್ರು? ಡೆವಲಪ್ ಆಗಿದೆ ಎಲ್ಲ. ರಿಂಗ್ ರೋಡ್ ನೋಡ್ರಿ ಈಗ ಹೆಂಗಲ್ಲ ಅದು ಕೆಲಸ. ಆಮೇಲೆ ಏನ್ ಮಾಡಿದ್ರು? 2 ಟ್ರೈನು ಸ್ವತಃ ರೈಲ್ವೆ ಮಂತ್ರಿ ಇದ್ದಾಗೆ, ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಇದ್ದಾಗೆ ಮಾಡೋಕ್ಕಾಗಿಲ್ಲ ಅವರಿಗೆ. ಸ್ವತಃ ಗುಲ್ಬರ್ಗದಿಂದ ಇತಿಹಾಸ ಸೃಷ್ಟಿ. ನಾವು ಎಂದು ಸ್ವತಂತ್ರ ಸಿಕ್ಕಿ ಅವಾಗ ಹಿಡಿದು ಟ್ರೈನ್ ಆಗಿದ್ದಿಲ್ಲ, ಗುಲ್ಬರ್ಗಲಿಂದ ಆಗಿದೆ. ಆಮೇಲೆ ಏನ್ ಮಾಡಿದ್ರು? ವಾಟ್ ನೆಕ್ಸ್ಟ್? ಆಮೇಲೆ ಟ್ರೈನ್ ಬಿಡಿ, ಮತ್ತೆ ಹೇಳಿ. ಏನು ಹಲೋ, ಬೇರೆ ಅಭಿವೃದ್ಧಿ ಸರ್ ಟೆಕ್ಸ್ಟೈಲ್ ಕಂಪ್ನಿ ಬಂದಿದೆ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೀವಿ. ಭಾರತ್ ಮಾಲಾ 6,000 ಕೋಟಿ, ಭಾರತ್ ಮಾಲಾ 6 ಲೈನ್ ಹೋಗ್ತಾ ಇದೆ. ಟೆಕ್ಸ್ಟೈಲ್ ಪಾರ್ಕು, ಒಂದೇ ಭಾರತ್ ಟ್ರೈನು, ಮತ್ತೆ ಒಂದ್ ನಿಮಿಷ ಸೋಲಿಲ್ಲದ ಸರ್ದಾರ ಖರ್ಗೆ ಅವರು, ಸೋಲಿಲ್ಲದ ಸರ್ದಾರ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಬಾರಿ ಗೆದ್ದಿದ್ದಾರೆ ಇಲ್ಲಿ 11 ಬಾರಿ ಗೆದ್ದಿದ್ದಾರೆ. ಲೋಕಸಭೆಯಲ್ಲಿ 2 ಸಾರಿ ಗೆದ್ದ ಸಂದರ್ಭದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ರು? ರೈಲ್ವೆ ಡಿವಿಷನ್ ಮಾಡಿದ್ರು, ESI ಮಾಡಿದ್ರು, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ರು. ಈಗಿನ ಸಂಸದರು ಏನ್ ಮಾಡ್ರಿ ನಮಗೆ ಅದು ಹೇಳ್ರಿ. ಉಮೇಶ್ ಜಾಧವ್ ಏನ್ ಮಾಡ್ತಾರೆ? ಕಲಬುರಗಿ ಜನ ಬಾಳ ಹುಚ್ಚದ. ಕಲಬುರಗಿ ಜನಾಗ ಸುಮ್ ಬಂದಿ ಹುಚ್ಚ ಮಾಡೋ ಹೋಗೋದು ದೊಡ್ಡದಿಲ್ಲ. ಆಗ್ಯಾರ ಒಂದ್ಸರಿ ಹುಚ್ಚ, ಈಗ ಆಗಾಗಿಲ್ಲ, ಮುಂದೆ ಹುಚ್ಚ ಮಾಡೋದು. ಖರ್ಗೆ ಸಾಬ್ರು ಇಲ್ಲಿದ್ ಲಾಂಚ್ ಬಿದಾರ್ ಮಾಡಿದ್ರು, ಬಿದಾರ್ಲಿಂತ ಅವ್ರು ಮೋದಿ ಅವ್ರು ಇಲ್ಲಿ ಲಾಂಚ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? 2 ಸಲ ಬಂದ್ರಲ್ಲ, ಆಮೇಲೆ ಏನ್ ಮಾಡಿದ್ರು? ಅವ್ರು ಯೂಸ್ ಮಾಡ್ಕೊತಾರೆ. ಅದು ಖರ್ಗೆ ಏನ್ರಿ ಇವ್ರು ಮಾಡಿದ್ದಲ್ಲ? ನೀವು ಸಿಂಪಲ್ ಕ್ವಶನ್ ಕೇಳಿ. ಇವರು ಡೆವಲಪ್ಮೆಂಟ್ ಹೇಳ್ತಾ ಇದಾರಲ್ಲ, ಬಿಜೆಪಿ ನಾಚಿಕೆ ಬರ್ಬೇಕು ಮೊದಲ.
ಈಗ ನರೇಂದ್ರ ಮೋದಿ ಲಾಯಕ್ ಇಲ್ಲ ಇಲ್ಲಿ ಬರ್ಲಿಕ್ಕೆ 370 ಅಂತ ರಿಜೆಕ್ಟ್ ಮಾಡಿದ ಪ್ರೂಫ್ ಅದ. ಒಂದು ಒಂದ್ ನಿಮಿಷ 371 ರಿಜೆಕ್ಟ್ ಮಾಡಿದ್ ಯಾರು? ಬಿಜೆಪಿ. 370 ಇನ್ನೊಂದು ನಾವು ಡೆವಲಪ್ಮೆಂಟ್ ತೋರಿಸ್ಲಿಕ್ಕ ಬಿಜೆಪಿ ಕಚೇರಿಗೆ ಒಂದು ಕಲ್ಯಾಣ ಪಥ ರಥ ಅಂತ ರಥ ಒಯ್ದಿಟ್ಟಿದ್ದೆ ನಾವು. ಒಬ್ರು ಬರ್ಲಿಕ್ಕೆ ರೆಡಿ ಇಲ್ಲ ಇವ್ರಿಗೆ ನಾವು ಕಾತ ನಮಗೆ ಮಾತಾಡೋದು. ಒಂದ್ ನಿಮಿಷ ನಾ ಮಾತಾಡ್ತೀನಿ. ಈಗ ಅವ್ರು ಹೇಳಿದ್ರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತ ಅಭಿವೃದ್ಧಿಗಳನ್ನ ನೀವು ಬಳಸ್ಕೊತಾ ಇದ್ದೀರಾ. 371 ರಿಜೆಕ್ಟ್ ಆಗಿದೆ. 371 ವೈಜನಾಥ್ ಪಾಟೀಲ್ ಅವರು ಹೋರಾಟ ಮಾಡಿದ್ದಾರೆ. ಅವರು ಡೆಲ್ಲಿಗೆ ಲೆಟರ್ ಏನು? ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ನಮ್ಮ ಬಿಜೆಪಿ ಗೌರ್ಮೆಂಟ್ ಇತ್ತು, ಅಲ್ಲಿ ಅವರು ಮಾಡಿದ್ದಾರೆ. ಇದು ಆಕ್ಚುಲಿ ವೈಜನಾಥ್ ಪಾಟೀಲ್ ಅವರಿಗೆ ಇದು ಬರಬೇಕು, ಕಾಂಗ್ರೆಸ್ ಅವರು ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದ್ ನಿಮಿಷ. ಅವರು ಒಬ್ಬ ವೈಜನಾಥ್ ಪಾಟೀಲ್ ಒಬ್ಬ ಹೋರಾಟಗಾರ. ವೈಜನಾಥ್ ಪಾಟೀಲ್ ನಾವಿಲ್ಲ ಅಂತಂದಿಲ್ಲ, ಆದ್ರೆ ಈ ಭಾಗಕ್ಕೆ 371 ಕೊಡುಗೆ ಕೊಟ್ಟಿದ್ದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಲ್ಲ ಅಂತಂದ್ರೆ ಆದಿಲ್ಲ. ನನಗೆ ಒಂದು ಆನ್ಸರ್ ಮಾಡ್ರಿ. ಅವ್ರ ಅಭಿವೃದ್ಧಿನ ನೀವು ಬಳಸ್ಕೊತಾ ಇದೀರೇನ್ರಿ? ಒಂದ್ ನಿಮಿಷ ಅವ್ರ ಅಭಿವೃದ್ಧಿನ ನೀವು ಬಳಸ್ಕೊತಾ ಇದೀರೇನ್ರಿ? ಪ್ರಶ್ನೆನೇ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಖರ್ಗೆಜೋರು ಹೇಳಿದಾರ ಪಕ್ಷಾತೀತವಾಗಿ 371ಗೆ ನಾವು ಬಿಜೆಪಿ ಇದವ್ರು ಕೂಡ ಅಲ್ಲಿ ಸಪೋರ್ಟ್ ಮಾಡಿದೆವು ಪಾರ್ಲಿಮೆಂಟ್ ಅಲ್ಲಿ. ಇದು ಮಾತು ಅವರೇ ಪಾರ್ಲಿಮೆಂಟ್ ಅಲ್ಲಿ ಹೇಳಿದಾರ. ಇವ್ರಂದ್ರೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದಾರ. ಅದು 20 ವರ್ಷದ ಹಿಂದಿಂದ ಹೇಳ್ಬೇಡ್ರಿ. ಪಾರ್ಲಿಮೆಂಟ್ ಅಲ್ಲಿ 371ಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡಿದೆ, ಹಾಗಾಗಿ ಅದು 371 ಆಗಿದೆ. ಇವ್ರ ಒಬ್ಬರದೇ ಕೊಡುಗೆ ಅಲ್ಲ ಅದು. ಸರ್ ಉಜ್ವಲ ಗ್ಯಾಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು 60 ವರ್ಷ ರಾಜಕೀಯ ಮಾಡ್ತಾ ಇದ್ದಾರೆ. 60 ವರ್ಷದಲ್ಲಿ ಏನೇನ್ ಮಾಡಿದಾರೆ ಹೇಳಂತ. 60 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಮಾಡಿದ್ರು? ಒಂದ್ ಸೆಕೆಂಡ್ ದಯವಿಟ್ಟು ಇವತ್ತು ನಾವೆಲ್ಲರೂ ಒಪ್ಕೋಬೇಕು. ಬರೀ ಕಲಬುರಗಿದವ್ರು ಅಷ್ಟೇ ಅಲ್ಲ, ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಖರ್ಗೆ ಸಾಹೇಬ್ರು ಏನು AICC ಅಧ್ಯಕ್ಷರಾಗಿ ಕುಂತಿದ್ದಾರೆ ಅಂತಂದ್ರೆ, ಇವತ್ತು ನಾವು ಯಾರು ಕಲಬುರಗಿ ಜನ ಅವ್ರ ಮನೆ ಮುಂದೆ ಹೋಗಿ ನಾವು ಯಾವತ್ತೂ ಇವತ್ತು ಒಂದು ಮೆಮೊರಂಡಮ್ ಕೊಟ್ಟಿಲ್ಲ. ನಾವು ಇವತ್ತು ನಮ್ಮ ಕಲಬುರಗಿ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ ಇವತ್ತು ESI ಹಾಸ್ಪಿಟಲ್ ಮಾಡಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಮಾಡಿದ್ದಾರೆ, ಹಾಗೂ 371 ಜೆ ಕಲಂ ಏನು ಆ ಒಂದು ಕ್ರಾಂತಿಕಾರಿ ಅವರು. ಇವತ್ತವರು ಎಲ್ರದ್ದು ಹೋರಾಟ ಇವತ್ತು ಅವ್ರು ಹೇಳ್ತಾ ಇದಾರ. ಇವತ್ತು ಗುಲ್ಬರ್ಗದಲ್ಲಿ ಎಲ್ಲರೂ ಹೋರಾಟ ಮಾಡಿದ್ದಾರೆ. ಆ ಹೋರಾಟಕ್ಕೆ ಫಲ ಸಿಗ್ಬೇಕಂದ್ರೆ ಇವತ್ತು ನಮ್ಮ ಖರ್ಗೆ ಸಾಹೇಬ್ರದ್ದು ಒಂದೇನ್ ಛಲ ಇತ್ತು. ಹೆಸರು ಮ್ಯಾಗ ಖರ್ಗೆ ಅಂತ ಹೆಸರದ ಯಾಕೆ ಮಾಡ್ಬೇಕದು? ಗೌರ್ಮೆಂಟ್ ಅಥವಾ ಖರ್ಗೆ ಅವ್ರದ